ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಅತಿ ಹಿಂದುಳಿದ ಮಠಗಳ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಹಣ ನೀಡಲಿ, ಪ್ರಣವಾನಂದ ಮಹಾಸ್ವಾಮಿ. ದೇವದಾಸಿ ಮಹಿಳೆಯರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ. ಎಂಜಿಪಿ ಶಿಕ್ಷಣ ಸಂಸ್ಥೆಯ 46ನೇ ಸಂಸ್ಥಾಪನಾ ದಿನ, ಅಧ್ಯಕ್ಷ ಶಂಕರ್ ಕೋಡ್ಲಾ ಜನ್ಮದಿನ. ರಸ್ತೆ ಅಗಲೀಕರಣದಲ್ಲಿ ಮನೆ ಕಳೆದುಕೊಂಡವರಿಗೆ ಸರ್ಕಾರ ಪರಿಹಾರ ನೀಡಬೇಕು. ಅಮರಶಿಲ್ಪಿ ಜಕಣಾಚಾರಿ ಸಂಸ್ಕರಣಾ ದಿನಾಚರಣೆ. ಈಗ ವಾರ್ತೆಗಳ ವಿವರ. ರಾಜ್ಯ ಸರ್ಕಾರ ಅತಿ ಹಿಂದುಳಿದ ಸಮುದಾಯದ ಮಠಗಳ ಅಭಿವೃದ್ಧಿಗಾಗಿ ಬಜೆಟ್ನಲ್ಲಿ ಸೂಕ್ತ ಅನುದಾನ ನೀಡಬೇಕು ಎಂದು ಅತಿ ಹಿಂದುಳಿದ ಮಠಾಧೀಶರ ಮಹಾಸಭಾ ರಾಜ್ಯಾಧ್ಯಕ್ಷ ಶ್ರೀ ಪ್ರಣವಾನಂದ ಮಹಾಸ್ವಾಮಿಗಳು ಆಗ್ರಹಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, 12ನೇ ಶತಮಾನದ ಅನುಭವ ಮಂಟಪದಲ್ಲಿ ಅತಿ ಹಿಂದುಳಿದ ಸಮುದಾಯಗಳ ಶರಣರ ವಚನಗಳನ್ನು ಪ್ರತ್ಯೇಕವಾಗಿ ಮುದ್ರಣ ಮಾಡಿ ಸರ್ಕಾರದ ವತಿಯಿಂದ ಬಿಡುಗಡೆ ಮಾಡಬೇಕು. ಬೆಂಗಳೂರು ಅರಮನೆ ಮೈದಾನದಲ್ಲಿ ಅತಿ ಹಿಂದುಳಿದ ವರ್ಗಗಳ ಮಠಾಧೀಶರ ಬೃಹತ್ ಸಮಾವೇಶ ಏರ್ಪಡಿಸಬೇಕು. ಅತಿ ಹಿಂದುಳಿದ ಸಮುದಾಯಗಳ ಶರಣರ ಅಥವಾ ಸಮಾಜದ ಕುಲದೇವರ ಪ್ರಾಧಿಕಾರವನ್ನು ಮಾಡಿ ಶರಣರ ಜಯಂತಿಗಳನ್ನು ಕೂಡ ಸರ್ಕಾರದಿಂದ ಆಚರಣೆ ಮಾಡಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಮಂಡಿಸಿ ಈಡೇರಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸಿದರು. ಬೆಂಗಳೂರಿನಲ್ಲಿ ನಾವು ಒಂದು ಸಭೆಯನ್ನ ಮಾಡಿದ್ವಿ, ವಾರ್ಷಿಕ ಸಭೆಯನ್ನ ಮಾಡಿದ್ವಿ. ಆ ಸಭೆಯಲ್ಲಿ ವಿಶೇಷವಾಗಿರ್ತಕ್ಕಂಥ 11 ಬೇಡಿಕೆಯ ಪಟ್ಟಿಯನ್ನು ತಯಾರು ಮಾಡಿದ್ದೇವೆ. ಅದನ್ನು ಮಾಧ್ಯಮದ ಮುಖಾಂತರ ಸರ್ಕಾರದ ಗಮನ ಸೆಳೆಯಲು ಪ್ರಯತ್ನ ಮಾಡ್ತಾ ಇದ್ದೀವಿ. ಇಂದು ಕಲಬುರಗಿಯಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಪತ್ರಿಕಾಗೋಷ್ಠಿ ಬರುವ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಮಾಡಿ ಈಡೇರಿಸಲಿಲ್ಲಾದರೆ ಏಪ್ರಿಲ್ ಮೊದಲನೇ ವಾರದಲ್ಲಿ ತುಮಕೂರು ನಗರದಿಂದ ಪ್ರಾರಂಭಿಸಿ ಎಲ್ಲ ಸಮುದಾಯದ ಸ್ವಾಮೀಜಿಗಳು, ಸುಮಾರು 28 ಸಮುದಾಯದ ಸ್ವಾಮೀಜಿಗಳು ಈ ನಮ್ಮ ಮಹಾಸಭೆಯಲ್ಲಿದೆ. ಅವರು ಅಷ್ಟು ನೇತೃತ್ವದಲ್ಲಿ ಮತ್ತು ಕುಲಬಾಂಧವರ ನೇತೃತ್ವದಲ್ಲಿ ಏಪ್ರಿಲ್ ಮೊದಲನೇ ವಾರದಲ್ಲಿ ವಿಧಾನಸಭೆಯವರಿಗೆ ಪಾದಯಾತ್ರೆಯನ್ನು ಮಾಡೋದಕ್ಕೂ ಕೂಡ ನಾವು ನಿರ್ಣಯ ತೆಗೆದುಕೊಂಡಿದ್ದೀವಿ. ಈಗಾಗಲೇ ಸ್ವಾಮೀಜಿಗಳು ಹೇಳಿದಾಗ ರಾಜ್ಯದಲ್ಲಿ ಪ್ರತಿ ಬಜೆಟನ್ನು ಮಂಡನೆ ಮಾಡುವ ಸಂದರ್ಭದಲ್ಲಿ ಯಾವ್ಯಾವ ಮಠಗಳಕ್ಕನ್ನೇ ಹಣ ಕೊಟ್ಟಿದ್ದೀರೋ ಅವ್ರಿಗೇ ಮತ್ತು ಕೊಡೋದು, ಅಂದರೆ ಮುಂದುವರಿದ ಮಠಗಳಿಗೆ ಕೋಟಿ ಹಣವನ್ನು ಕೊಡ್ತದೆ. ಇವತ್ತು ಅತಿ ಹಿಂದುಳಿದ ಮಠಾಧಿಪತಿಗಳಿಗೆ ಅವರ ಮಠದಲ್ಲಿ ಒಂದು ವ್ಯವಸ್ಥೆಯೂ ಕೂಡ ಮಾಡಿಸಿಕೊಡೋದಕ್ಕೆ ಆ ಸಮುದಾಯಗಳು ಹಿಂದುಳಿದಿರ್ತವೆ. ಅದರಲ್ಲಿ ಯಾರೂ ಕೂಡ ರಾಜಕಾರಣಿಗಳು ಇರೋದಿಲ್ಲ, ಸರ್ಕಾರಿ ನೌಕರರು ಇರೋದಿಲ್ಲ. ಹಾಗಾಗಿ ಆ ಮಠದ ಸ್ವಾಮೀಜಿಗಳನ್ನೇ ಕೂಡ ಮೇಲೆ ಎತ್ತೋದಕ್ಕೆ, ಮಠವನ್ನೇ ಅಭಿವೃದ್ಧಿಪಡಿಸೋದು ಕಷ್ಟ ಆಗ್ತದೆ. ಆದ್ದರಿಂದ ಸರ್ಕಾರದ ತಾರತಮ್ಯ ಮಾಡಿದ್ರೆ ಕೈ ಬಿಡಬೇಕು. ಸರ್ಕಾರ ಒಂದು ಕಣ್ಣಿಗೆ ಬಣ್ಣ, ಇನ್ನೊಂದು ಕಣ್ಣಿಗೆ ಸುಣ್ಣ ಹಚ್ಚತಕ್ಕಂಥದ್ದು ಏನಿದೆಯಲ್ಲ, ಇದು ಬಿಡಬೇಕು. ಅದಕ್ಕೋಸ್ಕರ ನೀವು ಎಲ್ಲರಿಗೂ ಹಣ ಕೊಡ್ತೀನಿ ಅಂತಂದರೆ ಮಠದಲ್ಲಿ ಅನುದಾನ ಕೊಡ್ತೀನಿ ಅಂತಂದರೆ ಬಜೆಟಲ್ಲಿ ಎಲ್ಲರಿಗೂ ಸಮಾನವಾಗಿ ಕೊಡಿ. ಇಲ್ವಾ ಯಾರಿಗೂ ಕೊಡಕ್ಕೆ ಹೋಗಬೇಡಿ. ನಮಗೇನು ಬೇಕು ಅಂತ ನಾನು ಹೇಳ್ತಾ ಇಲ್ಲ. ನೀವು ಸಾಂವಿಧಾನಿಕವಾಗಿ ಎಲ್ಲರಿಗೂ ಹಣ ಕೊಡ್ತೀನಿ ಅಂತಂದರೆ ಎಲ್ಲ ಮಠಗಳಿಗೂ ಕೊಡಿ. ಒಂದು ಮಠಕ್ಕೆ 25 ಕೋಟಿ, ಇನ್ನೊಂದು ಮಠಕ್ಕೆ 10 ಕೋಟಿ. ಹಿಂದುಳಿದ ವರ್ಗದ ಸ್ವಾಮೀಜಿಗಳು ಹೋಗಿ ಒಂದು ಮನವಿ ಕೊಟ್ಟರೂ ಕೂಡ ನೀವು ಅದು ಪರಿಶೀಲನೆ ಮಾಡೋಕ್ಕೇನು ತಯಾರಿಲ್ಲ. ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ 2.5 ವರ್ಷವಾಗಿ ರಾಜ್ಯದಲ್ಲಿ ಬಂದು
ರಾಜ್ಯದಲ್ಲಿ ಅವರು ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದಲ್ಲಿ ಬಂದಿರತಕ್ಕಂಥ ಪಕ್ಷ ಅಂತ ನಾವು ಹೇಳುತ್ತೇವೆ. ಆದರೆ ಎರಡೂ ಕೂಡ ಪಕ್ಷ ಕೈಬಿಟ್ಟಿದೆ. ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಇವತ್ತು ಕಾಣುತ್ತಾ ಇಲ್ಲ. ವಾಟ್ ಈಸ್ ದಿ ಮೀನಿಂಗ್ ದಿ ಸಾಮಾಜಿಕ ನ್ಯಾಯ ಏನದ, ಅದಕ್ಕೆ ಡೆಫಿನಿಷನ್ ಏನು ಅಂತ ನಮಗೆ ಅರ್ಥವಾಗ್ತಾ ಇಲ್ಲ. ಯಾಕಂದರೆ ಇವತ್ತು ಹೂಗಾರ ಸಮುದಾಯದಲ್ಲಿ ರಾಜಕಾರಣಿಗಳಿಲ್ಲ, ಕುಂಬಾರ ಸಮುದಾಯದಲ್ಲಿ ಇಲ್ಲ, ಮಡಿವಾಳ ಸಮುದಾಯದಲ್ಲಿ ಇಲ್ಲ, ಉಪ್ಪಾರ ಸಮುದಾಯದಲ್ಲಿ ಯಾರೋ ಕೇವಲ ಒಬ್ಬರೋ ಇಬ್ಬರೋ ಇರಬಹುದು, ಹಡಪದ ಸಮುದಾಯದಲ್ಲಿ ಇಲ್ಲ. ಸೊ ಈ ಸಮುದಾಯಗಳು ಮೈನ್ಯೂಟ್ ಸಮುದಾಯಗಳಾಗಿದ್ದರಿಂದ ಅವರಿಗೆ ಮತಸಂಖ್ಯೆಗಳು ಜನಸಂಖ್ಯೆಗಳು ಕಮ್ಮಿ ಆಗಿದ್ದರಿಂದ ಅವರಿಗೆ ವಿಧಾನಸಭೆಗೆ ಹೋಗಬೇಡ, ಪಾರ್ಲಿಮೆಂಟಿಗೆ ಹೋಗಬೇಡ, ಸ್ಥಳೀಯ ಚುನಾವಣೆಗೆ ಹೋಗಬೇಡ ಅಂತಕ್ಕಂಥದ್ದು ಇದು ಕಾನೂನು ಬಹಿರ ಅಂಬೇಡ್ಕರ್ ಅವರ ಕನಸಿನ ವಿರುದ್ಧ. ಇದು ಅದಕ್ಕೆ ನಾವು ಮೂರೂ ಪಕ್ಷದ ರಾಷ್ಟ್ರೀಯ ನಾಯಕರುಗಳನ್ನು ರಾಜ್ಯ ನಾಯಕರು ಭೇಟಿ ಮಾಡಿ ನನ್ನ ಪಾದಯಾತ್ರೆಯ ಅನಂತರ ಅವ್ರಿಗೆ ತಿಳಿಸಲಿದೆ. ಎಲ್ಲ ಸಮುದಾಯಗಳಿಗೂ ಒಂದೊಂದು ಸ್ಥಾನಮಾನ ಕೊಡಿ, ಆವಾಗ ಬಸವಣ್ಣನವರ ಕನಸು ಅಂಬೇಡ್ಕರ್ ಅವರ ಕನಸನ್ನು ನೆನಸಾಗುತ್ತೆ ಅಂತಕ್ಕಂಥದ್ದು ನಾವು ಹೇಳಬಹುದು. ಆದ್ದರಿಂದ ಇದು ಬಹಳ ದೊಡ್ಡ ಅನ್ಯಾಯವನ್ನು ಮಾಡ್ತಾ ಇದ್ದೀರಿ. ಹಿಂದುಳಿದ, ಅತಿ ಹಿಂದುಳಿದ, ಅಹಿಂದ ಅಂತ ಹೇಳಿಕೊಂಡು ನಿಮ್ಮ ರಾಜಕೀಯ ಕಾರ್ಡನ್ನೇ ಪ್ಲೇ ಮಾಡ್ತಾ ಇದ್ದಾರೆ ಬಿಟ್ಟು ಮಠಗಳಿಗೂ ಕೂಡ ಪ್ರಬಲ ಸಮುದಾಯಗಳಿಗೂ ಪ್ರಬಲ ಜಾತಿಗಳಿಗೂ ನೀವು ಬೆಕ್ಕ ಭೇಟಿ ಕೊಡ್ತೀರಿ, ಉಳಿದವರನ್ನ ಹತ್ತಿರ ಸೇರಿಸೋದಿಲ್ಲ ಅಂತಕ್ಕಂಥ ಬಂದಾಗ ಬೇರೆ ಯಾವ ರೀತಿಯಲ್ಲಿ ನಾವು ಮುಂದೆ ಬರಬೇಕು ಅಂತಕ್ಕಂಥ ಕೂಡ ಪ್ರಶ್ನೆ ಇದೆ. ಆದ್ದರಿಂದ ಇದನ್ನು ಸರ್ಕಾರ ಕೈ ಬಿಡಬೇಕು. ಈ ಪತ್ರಿಕಾಗೋಷ್ಠಿಯಲ್ಲಿ ರಾಷ್ಟ್ರೀಯ ಕಾರ್ಯದರ್ಶಿ ಸಂಗಮಾನಂದ ಸ್ವಾಮೀಜಿ, ದೊಡ್ಡೇಂದ್ರ ಸ್ವಾಮೀಜಿ, ಸರ್ದಾರ್ ಸೇವಾಲಾಲ್ ಸ್ವಾಮೀಜಿ, ಬಸವಮೂರ್ತಿ ಕುಂಬಾರ್, ಗುಂಡಯ್ಯ ಸ್ವಾಮೀಜಿ, ಹಳ್ಳಿರಾಯ ನಾಟಿಕರ್ ಸ್ವಾಮೀಜಿ, ಕರುಣಾಕರ್ ಸ್ವಾಮೀಜಿ, ಶ್ರೀ ಮರುಳು ಶಂಕರ ಸ್ವಾಮೀಜಿ ಸೇರಿದಂತೆ ಅತಿ ಹಿಂದುಳಿದ ಮಠಾಧೀಶರ ಮಹಾಸಭಾ ಹಲವರು ಸ್ವಾಮೀಜಿಗಳು ಉಪಸ್ಥಿತರಿದ್ದರು. ದೇವದಾಸಿ ಮಹಿಳೆಯರ ಸಮೀಕ್ಷಾ ಅರ್ಜಿಗಳನ್ನು ತಿರಸ್ಕಾರ ಮಾಡದೆ ಎಲ್ಲ ಅರ್ಜಿಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿ ಉತ್ತರ ಕರ್ನಾಟಕ ರಾಜ್ಯ ಘಟಕ ನಿರ್ಗತಿಕರ ಮಹಿಳೆಯರ ಮತ್ತು ದೇವದಾಸಿಯರ ಸಮಾಜ ಸೇವಾ ಸಂಘದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು. 2025ರಲ್ಲಿ 15 ಜಿಲ್ಲೆಗಳಲ್ಲಿ ಹೊಸದಾಗಿ ದೇವದಾಸಿ ಮಹಿಳೆಯರ ಸಮೀಕ್ಷಾ ಅರ್ಜಿಗಳನ್ನು ಪರಿಗಣಿಸಿ ಮಹಿಳಾ ಮತ್ತು ಮಕ್ಕಳ ಶಿಶು ಅಭಿವೃದ್ಧಿ ಇಲಾಖೆಗೆ ನೀಡಬೇಕೆಂದು ಒತ್ತಾಯಿಸಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಪತ್ರ ಸಲ್ಲಿಸಿದರು. ನಂತರ ಮಾತನಾಡಿ ಮುಖಂಡರು ದೇವದಾಸಿ ಮಹಿಳೆಯರಿಗೆ ಸರ್ಕಾರದಿಂದ ಜಮೀನು ಮಂಜೂರು ಮಾಡಬೇಕು, ದೇವದಾಸಿ ಮಹಿಳೆಯರ ಮಕ್ಕಳಿಗೆ ಉದ್ಯೋಗ ನೀಡಬೇಕು, ದೇವದಾಸಿ ಮಹಿಳೆಯರಿಗೆ ನೀಡುತ್ತಿರುವ ಪಿಂಚಣಿ ಹಣ ಹೆಚ್ಚಿಸುವಂತೆ ಒತ್ತಾಯಿಸಿದರು. ಉತ್ತರ ಕರ್ನಾಟಕ ನಿರ್ಗತಿಕ ಮಹಿಳೆಯರ ಮತ್ತು ದೇವದಾಸಿಯ ಸಮಾಜ ಸೇವಾ ಸಂಘದ ಮೂಲಕ ನಾವು ಕರ್ನಾಟಕ ರಾಜ್ಯದ ದೇವದಾಸಿ ಮಹಿಳೆಯರನಿಗೆ ಎಚ್ಚರಿಕೆ ನಾವು ನೀಡುತ್ತಿದ್ದೇವೆ. ಏಕೆಂದರೆ ನವಂಬರ್ ತಿಂಗಳ ಪೂರ್ತಿ ಏನದಪ್ಪ ಅಂದ್ರೆ ದೇವದಾಸಿ ಮಹಿಳೆಯರಿಗೆ ಪರಿಶೀಲನೆ ಮಾಡುವಂಥ ಫಾರ್ಮ್ಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರಿಗೆ ಕೊಟ್ಟಿರ್ತಾರೆ. ಕೊಟ್ಟಂಥ ಫಾರ್ಮ್ಗಳನ್ನು ಯಾವುದೇ ತಿರಸ್ಕಾರ ಮಾಡಲಾರದೆ ಆ ಜನಗಳಿಗೆ ಆದೇಶ ನೀಡಿ ಅವರಿಗೆ ಏನಪ್ಪ ಮುಂದಿನ ಸೌಲಭ್ಯ ಕೊಡಬೇಕಂತೇಳಿ ನಾವು ಈ ಸಮಿತಿಯ ಮೂಲಕ ನಾವು ಕೋರ್ತಿದ್ದೆವು. ಮತ್ತು ಇನ್ನೊಂದು ಮುಂದೆ ಈ ಜನಗಳಿಗೆ ಯಾವುದೇ ಏನದಪ್ಪ ಅಂದ್ರೆ ಮುಂದೆ ಇವರಿಗೆ ಬಿಡಲಾರದ ಹಾಗೆ ಸರ್ಕಾರವು ನಿರ್ಮೂಲನೆ ಮಾಡಬೇಕು, ಯಾವುದೇ ರೀತಿಯ ಸೌಲಭ್ಯ ಕೊಟ್ಟು. ಇನ್ನೊಂದು ಏನದಪ್ಪ ಅಂತಂದ್ರೆ ದೇವದಾಸಿ ಮಹಿಳೆಯ ಡಿಪಾರ್ಟ್ಮೆಂಟ್ನಲ್ಲಿ ಯಾವುದೇ ಕೆಲಸ ಮಾಡೋರು ಯಾರೂ ಇಲ್ಲ. ಏನು ಸಮಸ್ಯೆ ರೀ, ಬಂದು ಕೆರಿಂದ 25 ವರ್ಷ ಆಯಿತು. ನಾವು ತಿರ್ಗಾಕತ್ತಿದ್ದೆವು, ಸರ್ಕಾರದಿಂದ ನಮಗೇನು ಸೌಲಭ್ಯ ಆಗಿಲ್ಲ. ಆಕಿಗೆ ಹೊತ್ತು ತಿರ್ಗಾಡ್ಲಾಗತ್ತಿದ್ದೆವು. ಮನೆಗೆ ಒಂದು ಉಗುರ್ನಾಗ ಹಿಟ್ಟು ನೀಡಬೇಕಾದ್ರೆ 1000 ಮಾತಾಡ್ತಾರೆ. ಎಲ್ಲರೂ ಹೋದ್ರೆ ನಿನಗೇನು ಬ್ಯಾನೆ ಆಗ್ಯದೆವ ಅಂತ ಹೇಳ್ತಾರೆ. ನಾವು ಎಲ್ಲ ತಡ್ಕೊಂಡು ಕೆರಿಂದ ಜೀವನ ಮಾಡ್ಲಾಗತ್ತಿದ್ದೆವು. ಈಗ ಇದು ಜೀವನ ಅಂದ್ರೆ ಒಂದು ದಿನ ಅಂದ್ರೆ 1 ವರ್ಷ ಆಗತ್ತದ ನಮ್ಗೆ. ಒಂದು ದಿನ ಅಂದ್ರೆ 1 ವರ್ಷ ಆಗಲಾಗತ್ತದ. ಈ ಕಡೆ ಗೌರ್ಮೆಂಟ್ದೂ ಸೌಲಭ್ಯ ಇಲ್ಲ, ಜನಗಳದೂ ಸೌಲಭ್ಯ ಇಲ್ಲ. ನಮ್ಗೆ ನಾವು ಇರಬೇಕು ಅನ್ನೋ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲಾಗ್ಯದ ನಮ್ಗೆ. ಈ ಸರ್ಕಾರ ಏನು ಸೌಲಭ್ಯ ಮಾಡ್ಬೇಕಂದ್ರೆ ನಮಗೂ ವಯಸ್ಸಾಗ್ಯದ ರೀ. ವಯಸ್ಸಾಗ್ಯದ, ನಮ್ಗೆ ಏನಾರೇ ಇಟ್ಟು ಪೆನ್ಷನ್ ಮಾಡ್ಬೇಕ್ರಿ. ನಮ್ಗೆ ಇರೋಕೆ ಒಂದು ಸ್ವಲ್ಪ ಜಾಗ ಮಾಡ್ಬೇಕ್ರಿ. ಮನೆ ಮಾಡ್ಬೇಕ್ರಿ. ನಾವು ಕಿರಾಯಿ ಮನೆ ಎಷ್ಟು ಹತ್ತ ತಿರ್ಗಾಡ್ಬೇಕ್ರಿ. ಅದಕ್ಕೆ ಇರ್ಲಿಕ್ಕೆ ಸ್ವಲ್ಪ ಜಾಗ ರೀ. ಮಕ್ಕಳವರಿ ವಿದ್ಯಾ ಕಲ್ತು ಕೂತವ್ರಿ. ಅವಕ್ಕೇನು ನೌಕರಿ ಇಲ್ಲ, ಏನಿಲ್ಲ. ಈ ಗುಲ್ಬರ್ಗದಾಗ ಏನು ಮಾಡ್ಬೇಕಂದ್ರೂ ಅಷ್ಟು ಡಬಲ್ ಡಿಗ್ರಿ ಮುಗಿಸ್ಯಾರ ಮಕ್ಕಳು. ಅವ್ರಿಗೆ 10,000 ರೂಪಾಯಿನೇ ಪೇಮೆಂಟ. 10,000 ರೂಪಾಯಿದಾಗ 5,000 ರೂಪಾಯಿ ಮನೆ ಕಿರಾಯಿನೇ ಹೋದ ಬಳಕ ನಾವು ಜೀವನ ಏನು ಮಾಡ್ಬೇಕ್ರಿ? ವಯಸ್ಸಾಗ್ಯದ, ಗಂಡಗೂ ವಯಸ್ಸಾಗ್ಯದ, ನನಗೂ ವಯಸ್ಸಾಗ್ಯದ. ಮಕ್ಕಳು ವಿದ್ಯಾ ಕಲಿಸಿದೆವು ಕೂಲಿ ನಾಲಿ ಮಾಡಿ.
ಈಗ ಮಕ್ಕಳಿಗೆ ನೌಕರಿ ಇಲ್ಲ. ಈಗ ನಾವು 2 ತುತ್ತು ಅನ್ನ ತಿನ್ಬೇಕಂದ್ರೆ ಹೆಂಗೆ ತಿನ್ಬೇಕು ಆಕಿನ ಹೆಸರಿಗೆ ಹೇಳ್ಕೊಂಡು ಅನ್ಬೇಕಂದ್ರೆ ಈ ಕಾಲದ ವಿಚಿತ್ರ ಆಗಿಲ್ಲ ನಮಗೆ. ಅದಕ್ಕೆ ಅವೆಲ್ಲ ನಮಗೆ ಗೌರ್ಮೆಂಟ್ದಾಗ ನಾವು ಇದ್ದೆವು, ಮತದಾನ ಕೇಳ್ತಾರೆ, ನಾವು ಮಾಡ್ತೇವೆ ತಗೋ ಅಂತ ಹೇಳ್ತಾರೆ. ನಮಗೆ ಇವತ್ತಿಗೂ ತಿರುಗಾಡ್ಸೋದು ಜಾಸ್ತಿ ಆಗ್ಯದ. ನಮಗೂ ತಿರುಗಾಡ್ಲಿಕ್ಕೆ ಕೈಕಾಲ ಈಗ ನಮಗೂ ಆಗಂಗಿಲ್ಲ ರೀ. ನಮಗೆ ಈಗ ಏನು ಮಾಡ್ತದ ಅನ್ನೋದು ಸರ್ಕಾರ ನಮಗೆ ಈಗಲೇ ನಮಗೆ ತಿಳಿಸ್ಬೇಕು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಅಂಬಣ್ಣ ಕೆನ್ನಿಕರ್, ವಿಭಾಗೀಯ ಅಧ್ಯಕ್ಷ ಬಸಮ್ಮ ಅಲ್ಕುಂಟೆ, ಸರಸ್ವತಿ ಹೊಸಮನಿ, ಜಯರಾಜ್ ಕಿರಣ್ಗಿ ಸೇರಿದಂತೆ ಹಲವಾರು ದೇವದಾಸಿ ಮಹಿಳೆಯರ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಎಂಜೆಪಿ ಶಿಕ್ಷಣ ಸಂಸ್ಥೆಯ 46ನೇ ಸಂಸ್ಥಾಪನಾ ದಿನ ಮತ್ತು ಅಧ್ಯಕ್ಷರಾದ ಶ್ರೀ ಶಂಕರ್ ಕೋಡ್ಲಾ ಅವರ 80ನೇ ಜನ್ಮದಿನಾಚರಣೆ ಆಚರಿಸಲಾಯಿತು. ಶಂಕರ್ ಕೋಡ್ಲಾ ಅವರ ಜನ್ಮದಿನಾಚರಣೆ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲಿರುವ ಗಣ್ಯರು ಬುದ್ಧನ ಪುತ್ಥಳಿಗೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ವೇದಿಕೆ ಮೇಲಿರುವ ಗಣ್ಯರಿಗೆ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ನಂತರ ಕೇಕ್ ಕಟ್ ಮಾಡಿ ಪರಸ್ಪರ ಸಿಹಿ ತಿನ್ನಿಸುವ ಮೂಲಕ ಎಂಜೆಪಿ ಶಿಕ್ಷಣ ಸಂಸ್ಥೆಯ 46ನೇ ದಿನಾಚರಣೆ ಹಾಗೂ ಎಂಜೆಪಿ ಸಂಸ್ಥೆಯ ಅಧ್ಯಕ್ಷ ಶಂಕರ್ ಕೋಡ್ಲಾ ಅವರ ಜನ್ಮದಿನ ಆಚರಿಸಲಾಯಿತು. ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನ ಅಲಂಕರಿಸಿದ ಪ್ರೊಫೆಸರ್ ಶಿವರಾಜ್ ಪಾಟೀಲ್ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಎಂಜೆಪಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಶಂಕರ್ ಕೋಡ್ಲಾ ಮಾತನಾಡಿದರು. ಹೆಸರ ಮೇಲೆ, ಬಸವಣ್ಣನ ಹೆಸರ ಮೇಲೆ, ಬುದ್ಧನ ಹೆಸರ ಮೇಲೆ ಚಂದಾಪಟ್ಟಿ ಕಲೆಕ್ಟ್ ಮಾಡಿ ಜಾತ್ರೆ ಮಾಡ್ತೀನಿ, ಫಂಕ್ಷನ್ ಮಾಡ್ತೀನಿ, ಇಂಥವು ಎಂದೂ ಮಾಡ್ಲಿಕ್ಕೆ ಹೋಗಲಿಲ್ಲ. ಸ್ವತಃ ದಾನ ಮಾಡ್ಯಾರ, ಕೈಯಿಂದ ಖರ್ಚು ಮಾಡ್ಯಾರ, ಯಾರಿಂದಲೂ 10 ರೂಪಾಯಿ ತಗೊಳ್ಳೋ ಗುಣ ಅಲ್ಲ. ಮತ್ತು ನಿಮ್ಗೆ ಅಶ್ಚರ್ಯ ಅವ್ರ ಕ್ವಾಲಿಟೀಸ್ ಏನಂದ್ರೆ, ಈ ಹುಲಿ ಸಿಂಹಗಳಿರ್ತಾವಲ್ಲ, ಅವು ಹಸಿವಾದ್ರೆ ಬ್ಯಾಟಿ ಆಡೇ ತಿಂತವ ಹೊರತು ಯಾರು ತಿಂದು ಬಿಟ್ಟಿದ್ದು ಆ ಕಡೆ ತಿರುಗಾಡಿ ತಂದಿದ್ದು ತಿನ್ನಲ್ಲ. ಈ ಸಿಂಹ ಹುಲಿಗಳಿರುವಂಥ ಒಂದು ಕ್ವಾಲಿಟಿ ಇದೆ. ಅವರು ಸ್ವಂತ ದುಡಿತಾರೆ, ಸಂಪಾದನೆ ಮಾಡ್ತಾರೆ, ಖರ್ಚು ಮಾಡ್ತಾರೆ. ಕೈ ಒಡ್ಡುವ ಗುಣ ಎಂದಿಗೂ ಇಲ್ಲ. ಅವ್ರ ಅಪ್ಪನೂ ಕಲಿಸಿಲ್ಲ, ಅವ್ರ ಮುತ್ಯನೂ ಕಲಿಸಿಲ್ಲ, ರಕ್ತದಾಗ ಅದು ಬಂದೇ ಇಲ್ಲ. ಅದಕ್ಕೆ ನಾವು ತಮಾಷೆ ಮಾಡ್ತೀವಿ, ನಾವೆಲ್ಲ ಹಳ್ಳಿ ಊರು ಗೌಡ್ರು ಇರ್ಬೋದು, ನಮ್ಮ ಗೌಡ್ರು ನೀವಿದ್ದೀರಿ ಅಂತ. ಆ ಲೈಫ್ ಸ್ಟೈಲ್ ಅದು ಅವರಿಗೆ. ನಾನು ಅವ್ರಿಗೆ ಪರಿಚಯ ಆದಾಗ ಒಂದು ಬಜಾಜ್ ಸ್ಕೂಟರ್ ಐತ್ರಿ, ಇವು ಸಫಾರಿ ಡ್ರೆಸ್ ಯಾವಾಗಲೂ ಇರ್ತಾವೆ ಅವ್ರ ಮೈ ಮೇಲೆ, ಹಾಕ್ಕೊಂಡು ಅಡ್ಡಾಡ್ತಿದ್ರು. ಆಮೇಲೆ ಒಂದು ಮಾರುತಿ ಕಾರ್ ಬಂತು. ಆಮೇಲೆ ಅವು ಗಾಡಿಗಳು ಚೇಂಜ್ ಆಗಿ ಭಾಳ ದೊಡ್ಡ ಗಾಡಿ ಬಂದದ್ದು, ಹೆಲಿಕಾಪ್ಟರ್ ಇದ್ದಂಗೆ ಅದ. ಇಲ್ಲಿ ಬೆಂಗಳೂರಿಗೆ ನಮಗೆ ಒಂದು 6-7 ತಾಸಿನಾಗೆ ತೊಗೊಂಡು ಹೋಗ್ತದೆ. ಅಂದ್ರೆ ಬದುಕಿನ ಕ್ರಮ, ಬದಲಾವಣೆ, ಸುಧಾರಣೆ, ಹೆಂಗೆ ಮನುಷ್ಯ ಬೆಳಿಬೇಕು ಅನ್ನುವಂಥದ್ದು. ಹೊಸ ವರ್ಷದ ಶುಭಾಶಯದೊಂದಿಗೆ ನಮ್ಮ ಸಂಸ್ಥೆ ಸ್ಥಾಪನೆಯಾಗಿ 46 ವರ್ಷಗಳು ಸಂಪೂರ್ಣ ಕಳೆಯಿತು. ಈ ಒಂದು ಸಂಸ್ಥೆಯ ಆಚರಣೆಯನ್ನು ಜಾರಿಯಲ್ಲಿ ತಂದಿರತಕ್ಕಂಥ ಈ ಸಂದರ್ಭದಲ್ಲಿ 2026ನೇ ದಿನದಂದು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಶಿವರಾಜ್ ಪಾಟೀಲ್ರವರೇ ಮತ್ತು ಇಂದು ನಾವು ಕೇವಲ ಫೋನ್ ಮುಖಾಂತರ ಭದ್ರ ಶೆಟ್ಟಿ ಅವರಿಗೆ ಬರಲಿಕ್ಕೆ ಕೇಳಿದಾಗ ಅವರು ತಕ್ಷಣ ಒಪ್ಪಿಕೊಂಡು ನಮ್ಮ ಗುಲ್ಬರ್ಗ ಜಿಲ್ಲೆಯ ರೋಟರಿ ಕ್ಲಬ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಾವು ಸನ್ಮಾನ ಇಟ್ಕೊಳ್ಬೇಕು ಅಂತಿದ್ದೆವು, ಆದರೆ ಈ ಸಂದರ್ಭದಲ್ಲಿ ಅವರು ಬಂದು ನಮ್ಮ ಕೆಲಸ ಸಂಪೂರ್ಣ ಮುಗಿಸಿದಂಗಾಯಿತು. ಅವರು ಸಹ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಭೀಮರಾವ್ ಟಿಟಿ, ಹಿರಿಯ ಕಾಂಗ್ರೆಸ್ ಮುಖಂಡ ಮಹಾಂತಪ್ಪ ಸಂಗಾವಿ, ಎಂಜೆಪಿ ಶಿಕ್ಷಣ ಸಂಸ್ಥೆ ಉಪಾಧ್ಯಕ್ಷ ವಿನಾಯಕ್ ಎಸ್ಎಂ, ಜೆಪಿ ಶಿಕ್ಷಣ ಸಂಸ್ಥೆ ಕಾರ್ಯಾಧ್ಯಕ್ಷ ವಿಜೇಂದ್ರ ಎಸ್, ಸ್ತ್ರೀ ರೋಗ ತಜ್ಞ ಡಾಕ್ಟರ್ ಚಂದ್ರಿಕಾ ಸೇರಿದಂತೆ ಹಲವಾರು ಗಣ್ಯರು, ಮಹಿಳೆಯರು, ಶಾಲಾ ಕಾಲೇಜಿನ ಮಕ್ಕಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈಗ ಒಂದು ಚಿಕ್ಕ ವಿರಾಮ. ರಸ್ತೆ ಅಗಲೀಕರಣದಲ್ಲಿ ಮನೆ ಕಳೆದುಕೊಂಡವರಿಗೆ ಸರ್ಕಾರ ಪರಿಹಾರ ನೀಡಬೇಕು.
ಅಮರಶಿಲ್ಪಿ ಜಕಣಾಚಾರಿ ಸಂಸ್ಕರಣಾ ದಿನಾಚರಣೆ. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಆಳಂದ್ ಪಟ್ಟಣದ ರಸ್ತೆ ಅಗಲೀಕರಣ ಕಾಮಗಾರಿಯಿಂದ ಆಸ್ತಿ ಕಳೆದುಕೊಂಡು ನಿರಾಶ್ರಿತರಾಗಿರುವ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಪರಿಹಾರ ನೀಡುವಂತೆ ಶ್ರಮಜೀವಿಗಳ ವೇದಿಕೆ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಳಂದ ಪುರಸಭೆ ಅಧಿಕಾರಿಗಳು ಮನೆಗಳ ಮಾಲೀಕರಿಗೆ ಮಾಹಿತಿ ನೀಡದೆ ರಸ್ತೆ ಅಗಲೀಕರಣದ ಹೆಸರಿನಲ್ಲಿ ಮನೆಗಳು ಒಡೆಯುತ್ತಿದ್ದಾರೆ. ಆದರೆ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಸಾಕಾಗಷ್ಟು ಹಣ ಸಹ ಇಲ್ಲ ಎಂದು ಆರೋಪಿಸಿದರು. ಅಭಿವೃದ್ಧಿಗೆ ನಮ್ಮ ಬೆಂಬಲ ಇದೆ, ಆದರೆ ಮನೆ ಕಳೆದುಕೊಂಡು ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ಪರಿಹಾರ ನೀಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಕೂಡಲೇ ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಸಚಿವರು ಮಧ್ಯಸ್ಥಿಕೆ ವಹಿಸಿ ನಿರಾಶ್ರಿತರಿಗೆ ಪರಿಹಾರ ನೀಡಬೇಕು ಎಂದರು. ಮಾಡ್ತಾ ಇದ್ದಾರಾ, ಅದ್ರ ಬಗ್ಗೆ ನಮ್ಮದೆಲ್ಲ ಕಂಪ್ಲೀಟ್ ಸಪೋರ್ಟ್ ಇದೆ. ಆಳಂದ್ ಪಟ್ಟಣ ಭಾಳ ಹಳೆ ಪಟ್ಟಣ, ಅದು ಅಗಲೀಕರಣ ಆಗಲಿ. ಆದರೆ ನಮ್ಮ ಉದ್ದೇಶ ಏನಂತ ಹೇಳಿದರೆ, ಫಸ್ಟ್ ಪ್ರಪೋಸಲ್ ಏನಿತ್ತು, ಅನ್ಸಾರಿ ಮಹಲ್ಲ ಅಂತಂದ್ರೆ ದರ್ಗಾ ಬೇಸ್ನಿಂದ ಹಳೆ ತಹಸೀಲ್ ಕಚೇರಿ ಒಳಗಡೆ ಹಳೆ ಪಟ್ಟಣ ಕಂಪ್ಲೀಟ್ ರೋಡ್ ವೈಡ್ನಿಂಗ್ ಮಾಡಬೇಕಂಥೇಳಿ ಪ್ರಪೋಸಲ್ ಇತ್ತು. ಅದರ ಸಲುವಾಗಿ 5 ವರ್ಷ ಹಿಂದ್ಗಡೆನೇ 11 ಕೋಟಿ ರೂಪಾಯಿ ರಿಲೀಸ್ ಆಗಿತ್ತು. ಆವಾಗ ನಾವೆಲ್ಲರೂ ಕಂಪೆನ್ಸೇಷನ್ ಕೊಡಬೇಕಾಗ್ತದ ಅಂತೇಳಿ ಕೂಗು ಹಾಕಿದಾಗ, ಕ್ಯಾಲ್ಕುಲೇಷನ್ ಮಾಡಿದಾಗ 11 ಕೋಟಿ ಸರಿ ಹೋಗೋದಿಲ್ಲ, ಇನ್ನೂ ಹೆಚ್ಚಿನ ದುಡ್ಡು ಇನ್ಫ್ರಾಸ್ಟ್ರಕ್ಚರ್ ಡಿಪಾರ್ಟ್ಮೆಂಟಿಗೆ ಪತ್ರ ಬರಿತೀವಿ, ಅದು ರಿಲೀಸ್ ಆದಮೇಲೆ ನಾವು ಕೈಕೊಳ್ತೀವಿ ಅಂತ ಹೇಳಿದರು. ಆದರೆ ಇವತ್ತು ದಿಢೀರನ್ನೇ ಆ 11 ಕೋಟಿ ರೂಪಾಯಿನೇ ತೊಗೊಂಡು ರಸ್ತೆ ವೈಡ್ನಿಂಗ್ ಮಾಡೋ ಕಾರ್ಯ ಪ್ರಾರಂಭ ಮಾಡ್ತಾ ಇದ್ದಾರೆ. ಇವತ್ತು ನಾನು ಕೇಳಿದೆ ಚೀಫ್ ಆಫೀಸರ್ಗೆ, ಇದು ದಿಸ್ ಫಂಡ್ ಈಸ್ ನಾಟ್ ಸಫಿಷಿಯೆಂಟ್ ಫಾರ್ ಇದು ಅಂಥೇಳಿ. ಅವ್ರೇನು ಉತ್ತರ ಕೊಟ್ಟರು, ನಾವು ಕಂಪ್ಲೀಟ್ ಮಾಡೋಂಗಿಲ್ಲ, ಈಗ ತಹಸೀಲ್ ಆಫೀಸ್ನಿಂದ ಓಲ್ಡ್ ಪೊಲೀಸ್ ಸ್ಟೇಷನ್ ಅಂದರೆ ಅದು 25% ಏರಿಯಾ ಅಷ್ಟೇ ಆಗ್ತದೆ, ಅಷ್ಟೇ ವೈಡ್ನಿಂಗ್ ಮಾಡ್ತೀವಿ ಅಂತಂದರು. ಅಂದರೆ ತಾವೆಲ್ಲ ಪತ್ರಕರ್ತರಿಗೆ ನಾನು ಹೇಳೋದಿಷ್ಟೇ, ತಹಸೀಲ್ ಆಫೀಸ್ನಿಂದ ಅವರೇನೇ ಈಗ ವೈಡ್ನಿಂಗ್ ಮಾಡ್ತೀನಂತಾರ, ಅದೆಲ್ಲ ಭಾಳ ಹಳೆ ಏರಿಯಾ, ಅದು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಇರುವಂಥ ಏರಿಯಾ, ಅದನ್ನು ಡಿಸ್ಮೆಂಟಲ್ ಮಾಡಿ ಹಾಗೆ ಬಿಟ್ಬಿಡ್ತಾರೆ. ಆ ಕಡೆ ಏನು ಎನ್ಕ್ರೋಚ್ಮೆಂಟ್ ಇವೆ ಅವುಗಳನ್ನು ಕೈನೇ ಹಚ್ಚಂಗಿಲ್ಲ ಅಂತ. ಅದಕ್ಕೆ ನಾನು ಕೇಳಿದೆ, ವೈಡ್ನಿಂಗ್ ಆದರೆ ಇಟ್ ಶುಡ್ ಸರ್ವ್ ದಿ ಪರ್ಪಸ್ ಫಾರ್ ಇಟ್, ರೋಡ್ ವೈಡ್ನಿಂಗ್ ಹ್ಯಾಸ್ ಬಿನ್ ಅಂಡರ್ಟೇಕನ್. ಇದು ಆಗಂಗೇ ಇಲ್ಲ. ಅದಕ್ಕೆ ನೀವು 11 ಕೋಟಿ ರೂಪಾಯಿ ಸರಿ ಹೋಗಂಗಿಲ್ಲ. ನಮ್ಮ ಶಾಸಕರು ಪ್ಲಾನಿಂಗ್ ಕಮಿಷನ್ ಚೇರ್ಮನ್ ಇದ್ದಾರೆ BR ಪಾಟೀಲ್ರು, ಲೆಟ್ ಹಿಮ್ ಟಾಕ್ ಟು ಚೀಫ್ ಮಿನಿಸ್ಟ್ರು, ಇದಕ್ಕೊಂದು 50 ಕೋಟಿ ರೂಪಾಯಿ ಹೆಚ್ಚಿನ ಹಣ ಬೇಕಾಗ್ತದೆ, ಅಷ್ಟು ದುಡ್ಡು ರಿಲೀಸ್ ಆದಮೇಲೆ ನೀವು ವೈಡ್ನಿಂಗ್ ಮಾಡಿರಿ ಅಂತ ನಾನು ಹೇಳಿದೆ. ಈಗ 4 ವರ್ಷದಿಂದ ಬಂದಂಥ 11 ಕೋಟಿನೇ ಬಳಕೆ ಮಾಡಿಕೊಂಡು ಈಗ ನಮ್ಮ ಫಾರ್ ಎಕ್ಸಾಂಪಲ್ ನಮ್ಮ ಕಟಾರಿ ಅವ್ರ ಮನೆ ಅಲ್ಲೇ ಎದುರುಗಡೆ ಇದೆ, ಚಕ್ರಪಾಣಿ ಮನೆ ಅಲ್ಲೇ ಎದುರುಗಡೆನೇ ಇದೆ. ಅವ್ರದ್ದೆಲ್ಲ ಸ್ಟ್ರಕ್ಚರ್ಸ್ ಇದ್ದಿದ್ದು ಭಾಳ ಐತಿಹಾಸಿಕ ಕಟ್ಟಡ, ಇವೆಲ್ಲ 60-70 ವರ್ಷದ ಹಳೆದಿದೆ. ನಮ್ಮ ಶಾ ಬಿಲ್ಡಿಂಗ್ ಅಲ್ಲಿ ಆ ರೋಡಲ್ಲಿ ಬರೋಂಥ ಶಾ ಬಿಲ್ಡಿಂಗ್ 150 ವರ್ಷಕ್ಕಿಂತಲೂ ಹಳೆ ಕಟ್ಟಡ.
ಈ ಕಾರ್ಪೊರೇಷನ್ ಇವರು ನಮ್ಮ ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ ಏನು ಹೇಳ್ತಾರೆ, ಇವೆಲ್ಲ ಎನ್ಕ್ರೋಚ್ಮೆಂಟ್ ಇವೆ ಅಂತ ಹೇಳ್ತಾರೆ. ನಾನು ಅವ್ರಿಗೆ ಕೇಳಿದೆ, ನಿಮ್ಮ ಮುನ್ಸಿಪಾಲ್ಟಿ ಹುಟ್ಟಿದಿಲ್ಲ, ಅವಾಗಿನಕ್ಕಿಂತಲೂ ಹಳೆ ಕಟ್ಟಡ ಅವು ಹೆಂಗೆ ಎನ್ಕ್ರೋಚ್ಮೆಂಟ್ ಆಗ್ತವ? ನೀವು ಯಾವುದೋ ಒಂದು ತಪ್ಪು ಮಾಹಿತಿ ಅವರು ಕೇಳಿದ್ವಿ, ಎನ್ಕ್ರೋಚ್ಮೆಂಟ್ ಯಾವುದು, ನಿಮ್ದು ಅಲಾಟೆಡ್ ರೂಟ್ ಎಷ್ಟಿದೆ, ನಿಮ್ಮ ರೋಡ್ ಎಷ್ಟಿದೆ ಕೊಡಿ ಅಂತಂದ್ರೆ ನನಗಿನ್ನೂ ಅದು ಅವೈಲೇಬಲ್ ಇಲ್ಲ, 5-6 ದಿನ 5-6ನೇ ತಾರೀಕು ನಾನು ಕೊಡ್ತೀನಿ. ಅಲ್ಲದೆ 6ನೇ ತಾರೀಕು ಅಂತಲ್ಲ, 6ನೇ ತಾರೀಕು ನಾನು ಕೊಡ್ತೀನಿ ಅಂತಂದ್ರೆ, ಮತ್ತು 6ನೇ ತಾರೀಕು ನಿಮ್ಮ ಹತ್ರನೇ ರೂಟ್ ಮ್ಯಾಪ್ ಇಲ್ಲ, ನೀವು ಈಗ ಡಿಸ್ಮೆಂಟ್ಲಿಂಗ್ ಗ್ಯಾಂಗ್ ಸ್ಟಾರ್ಟ್ ಮಾಡಿರಿ ಅಂತ ನಾವು ಕೇಳಿದ್ವಿ. ಈಗ ಅಲ್ಲಿ ಏನು ನಡೀತಾ ಇದೆ ಅಂತ ಹೇಳಿದ್ರೆ, ಮುಗ್ಧ ಜನ, ಭಾಳಷ್ಟು ಜನ ಹಿರಿಯರು ಅಲ್ಲಿ ಮಾತ್ರ ಆ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವ್ರ ಮಕ್ಕಳೆಲ್ಲ ಬಾಂಬೆ, ಪುನಾ, ಗುಲ್ಬರ್ಗ ಆ ಕಡೆ ಎಲ್ಲ ಸೆಟ್ಲ್ ಆಗಿದ್ದಾರೆ. ಅವ್ರಿಗೆ ಹೆದರಿಸಿ ಡಿಸ್ಮೆಂಟ್ಲ್ ಚೀಫ್ ಆಫೀಸರು ಅವ್ರ ತಂಡ ಹೋಗಿ ಅವರೇ ಒಂದು ಸ್ಟೇಟ್ಮೆಂಟ್ ರೆಡಿ ಮಾಡ್ಕೊಂಡಿದ್ದಾರೆ, ಸ್ವಯಂ ಪ್ರೇರಣೆಯಿಂದ ನಾನು ಒಡೆಯೋಕ್ಕೆ ಅವಕಾಶ ಕೊಡ್ತಾ ಇದ್ದೀನಿ ಅಂಥೇಳಿ. ನೀವು ಹೊಡೀರಿ ಇಲ್ಲ ಅಂತ ಕಂಪ್ಲೀಟ್ ಮನಿ ಕೆಡವುತ್ತೀವಿ ನೋಡಿರಿ, ಈಗ ನೀವು ಒಪ್ಪಿಗೆ ಕೊಟ್ಟರೆ ನಾವು ಅರ್ಧನೇ ಹೊಡಿತೀವಿ. ಸೊ ಈ ಥರ ಥ್ರೆಟ್ನಿಂಗ್ ಆಗಬಾರ್ದು. ನಮ್ಮ ಉದ್ದೇಶ ಏನಂತಂದ್ರೆ ರೋಡ್ ವೈಡ್ನಿಂಗ್ ಆಗಿ ಹೊಸ ಕಾಂಪ್ಲೆಕ್ಸಸ್ ಬರಲಿ, ಜನರಿಗೆ ಅನುಕೂಲ ಆಗಲಿ, ಆ ಉದ್ದೇಶ ಇಟ್ಕೋಬೇಕು. ಈಗ ಓನ್ಲಿ 25% ವೈಡ್ನಿಂಗ್ ಮಾಡಿ ಬಾಕಿದೆಲ್ಲ ಹಾಗೆ ಬಿಡ್ತಾರೆ ಅಂತಂದ್ರೆ ಇದು ಭಾಳ ತಪ್ಪಾಗ್ತದೆ. ಇದರಲ್ಲಿ ಯಾರೂ ರಾಜಕೀಯ ವ್ಯಕ್ತಿಗಳಲ್ಲ, ಅವರೆಲ್ಲ ಎಫೆಕ್ಟೆಡ್ ಪರ್ಸನ್. ಅದರಲ್ಲಿ ಮುಖ್ಯ ಏನಿದೆ, ತಮಗೆಲ್ಲ ಹಿರಿಯ ಪತ್ರಕರ್ತರಿಗೆ ಗೊತ್ತಿರಬೇಕು, ಅಡನ್ನಲ್ಲಿ ಭವಾನಿ ಮಂದಿರ ಅದು ಭಾಳ ಹಳೇದು, ಅದಕ್ಕೆ ಭಾಳ ಸೆಂಟಿಮೆಂಟಲ್ ಅಟ್ಯಾಚ್ಮೆಂಟ್ ಇದೆ. ಐತಿಹಾಸಿಕವಾಗಿ ಕೆಲವ್ರು ಹೇಳ್ತಾರೆ ಆಳಂದಲ್ಲೇ ಭವಾನಿ ಮೊದಲಿದ್ದಳು, ಆಮೇಲೆ ತುಳಜಾಪುರಕ್ಕೆ ಹೋದಳು ಅಂತ ಹೇಳ್ತಾರೆ. ಅಂಥ ಐತಿಹಾಸಿಕ ಕಟ್ಟಡ, ಅದರದ ಅಧ್ಯಕ್ಷರು ನಮ್ಮ ಕಿಸಾನ್ ರಂಗಾಳ್ ಆಗಿದ್ದರು. ಸೊ ಇವಾಗ ಆ ದೇವಸ್ಥಾನಕ್ಕೆ ಬಂದು ಚೀಫ್ ಆಫೀಸರು ಅವ್ರ ತಂಡದವ್ರು ಹೇಳ್ತಾರೆ ಇದೆಲ್ಲ ಎನ್ಕ್ರೋಚ್ಮೆಂಟ್ ಇದೆ, ನಾನು ಹೊಡಿತೀನಿ ಅಂಥೇಳಿ. ನಾನು ಕೇಳ್ತಾ ಇದ್ದೀನಿ ಚೀಫ್ ಆಫೀಸರಿಗೆ ಮತ್ತು ಸರ್ಕಾರಕ್ಕೆ, ಇವತ್ತು ಅವರು ನಿಮ್ಮ ಹತ್ರನೇ ಕನ್ಸ್ಟ್ರಕ್ಷನ್ ಪರ್ಮಿಷನ್ ತೊಗೊಂಡಿದ್ದಾರೆ, ಆ ಕಮರ್ಷಿಯಲ್ ಅಂಗಡಿಗಳೇನಿವೆ ಅವಕ್ಕೆಲ್ಲ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ದೆನ್ ಹೌ ಇಟ್ ಬಿಕಮ್ಸ್ ಇಲ್ಲೀಗಲ್ ಕನ್ಸ್ಟ್ರಕ್ಷನ್ಸ್? ಹೆಂಗೆ ಇಲ್ಲೀಗಲ್ ಆಗ್ತದೆ? ಅವರೇ ಕೊಟ್ಟಿದ್ದಾರೆ, ಅವರೇ ಮುನ್ಸಿಪಾಲ್ಟಿದವರೇ ಪರ್ಮಿಷನ್ ಕೊಟ್ಟಿದ್ದಾರೆ, ಟ್ಯಾಕ್ಸ್ ನಿನ್ನೆವರೆಗೂ ಟ್ಯಾಕ್ಸ್ ತೊಗೊಂಡಿದ್ದಾರೆ. ಇವತ್ತು ಹೇಳ್ತಾರೆ ಇಲ್ಲೀಗಲ್ ಎನ್ಕ್ರೋಚ್ಮೆಂಟ್ ಅಂತೇಳಿ. ಅದಕ್ಕೆ ಈ ಥರ ಭಯ ಹುಟ್ಟಿಸಿ ರೋಡ್ ವೈಡ್ನಿಂಗ್ ಮಾಡೋದು ಇದರಲ್ಲಿ ಸ್ವಲ್ಪ ಒಳಗಡೆ ಐ ಡಸಂಟ್ ವಾಂಟ್ ಟು ಡಿಸ್ಕ್ಲೋಸ್, ಬಟ್ ರಿಯಾಲಿಟಿ ಏನಿದೆ ಅಂತಂದರೆ, ಯಾರೇ ನಾನು ವೋಟ್ ಹಾಕಿಲ್ಲ ಅವರಿಗೆಲ್ಲ ಡಿಸ್ಟರ್ಬೈಸ್ ಮಾಡಬೇಕು ಅನ್ನೋದೊಂದು ಏನೋ ಆತಂಕನೂ ಒಳಗಿದೆ ಅಂತ ನನಗೆ ಅನ್ನಿಸ್ತು. ಯಾಕಂತಂದ್ರೆ ಈಗ ಈ 25% ಪೋರ್ಷನ್ ಮಾತ್ರ ಡಿಸ್ಮೆಂಟಲ್ ಮಾಡಿದರೆ ಯಾವುದೇ ಉದ್ದೇಶ ಆಗಂಗಿಲ್ಲ, ವೆಹಿಕಲ್ ಫ್ಲೋನು ಆಗಂಗಿಲ್ಲ, ರೋಡ್ ವೈಡ್ನಿಂಗ್ದು ಏನೂ ಉಪಯೋಗ ಆಗಂಗಿಲ್ಲ. ಅದಕ್ಕೆ ನಮ್ಮ ಬೇಡಿಕೆ ಏನು ಅಂತಂದ್ರೆ, ನೀವು ರೋಡ್ ವೈಡ್ನಿಂಗ್ ಮಾಡಿರಿ, ಅದಕ್ಕೆ ನಮ್ಮದೆಲ್ಲ ಸಹಕಾರ ಇದೆ. ನಾವು ಕೂಡ ಎದುರುಗಡೆ ನಿಂತು ಎಲ್ಲರದ್ದು ಕನ್ಸೆಂಟ್ ಕೊಡಿಸ್ತೀವಿ, ಕಂಪೆನ್ಸೇಷನ್ ಅವ್ರಿಗೆ ಕೊಡಬೇಕು. ಕಂಪೆನ್ಸೇಷನ್ ಫಸ್ಟ್ ಇನಿಷಿಯಲ್ ಕಂಪೆನ್ಸೇಷನ್ ಏನು ಕೊಡೋದಿದೆ ಗೌರ್ಮೆಂಟ್ ರೇಟ್ ಪ್ರಕಾರ ಅದು ಕೊಡಲಿ, ಆಮೇಲೆ ಡಿಸ್ಮೆಂಟಲ್ ಮಾಡಲಿ. ಸೆಕೆಂಡ್ ಥರ್ಡ್ ಕಂಪೆನ್ಸೇಷನ್ ಅವರ ಕೋರ್ಟಿಗೆ ಹೋಗಿ ಅದಕ್ಕೆ ಹೋಗಿ ಅದೆಲ್ಲ ತೋಳ್ತಾರೆ, ದಟ್ ಈಸ್ ಅ ಡಿಫ್ರೆಂಟ್ ಮ್ಯಾಟ್ರ್. ಆದರೆ ಅದು ಪರ್ಪಸ್ ಸರ್ ಆಗೋ ಸಲುವಾಗಿ ನೀವು ಇನ್ನೊಂದು ಸರ್ತಿ ಅವ್ರ ಹತ್ರ ಇದನ್ನೇ ಇಲ್ಲ, DPR ಇಲ್ಲ, ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟೇ ಇಲ್ಲ, ಯಾವ ಥರ ರೋಡ್ ವೈಡ್ನಿಂಗು, ಎಷ್ಟು ದುಡ್ಡು ಬೇಕು, ಬಾಯಲ್ಲಿ ಹೇಳ್ತಾರೆ ಅಬೌಟ್ 550 ಫ್ಯಾಮ್ಲೀಸ್ ಆರ್ ಬೀಯಿಂಗ್ ಎಫೆಕ್ಟೆಡ್ ಅಂಥೇಳಿ. ಆ 550 ಫ್ಯಾಮ್ಲೀಸು ಎಲ್ಲರದ್ದು ಎನ್ಕ್ರೋಚ್ಮೆಂಟ್ ಇಲ್ಲ ಅವ್ರ ರೆಕಾರ್ಡ್ ಪ್ರಕಾರ. ಯಾರ್ಯಾರ್ದು ಓನರ್ಶಿಪ್ ಇದೆ ಅವ್ರಿಗೆ ಕಂಪೆನ್ಸೇಷನ್ ಕೊಡೋ ಬಗ್ಗೆ ಉಲ್ಲೇಖ ಇಲ್ಲ. ಅದಕ್ಕೆ ಅದೆಲ್ಲ ಉಲ್ಲೇಖ ಮಾಡಿ ಆಮೇಲೆ ಲೆಟ್ ದೆಮ್ ಟೇಕ್ ಡಿಸ್ಮ್ಯಾಂಟಲ್ ಪ್ರೋಸೆಸ್ ಅಂತೇಳಿ ನಮ್ಮ ಒಂದು ಬೇಡಿಕೆ. ಯಾಕಂತ ಹೇಳಿದರೆ ಅದು ಒಂದು ಪರ್ಪಸ್ ಸರ್ವ್ ಆಗಬೇಕು. ನಾನು ಹೇಳೋದಿಷ್ಟೇ, ಒಂದು ಪರ್ಪಸ್ ಸರ್ವ್ ಆಗಬೇಕು. ನಮಗೆಲ್ಲ ಎಲ್ಲರೂ ಇಲ್ಲಿ ಇದ್ದಂಥವ್ರು ಎಲ್ಲರದ್ದು ಸಹಕಾರ ಇದೆ, ಅವ್ರದ್ದು ಮನಿಗಳಿವೆ, 70 ವರ್ಷದ ಮನಿ ಇವೆ, 60 ವರ್ಷದ ಮನಿ ಇದೆ, ಆದರೂ ಡಿಸ್ಮೆಂಟಲ್ ಮಾಡೋಕ್ಕೆ ಅವರೇ ರೆಡಿ ಇದ್ದಾರೆ. ಆದರೆ ನಮಗೆ ಕಂಪೆನ್ಸೇಷನ್ ಕೊಡಬೇಕು ಮತ್ತು ಅದು ಪರ್ಪಸ್ ಸರ್ವ್ ಆಗಬೇಕು. ಓಲ್ಡ್ ತಹಸೀಲ್ ಆಫೀಸ್ನಿಂದ ದರ್ಗಾ ಬೇಸ್ವರೆಗೂ ಸಂಪೂರ್ಣವಾಗಿ ನೀವು ವೈಡ್ನಿಂಗ್ ಮಾಡೋದಿದ್ದರೆ ನಮ್ಮದು ಒಪ್ಪಿಗೆ ಇದೆ. ದಟ್ ವಿಲ್ಸ್ ಬ್ಯೂಟಿಫೈ ದಿ ಆಳಂದ್ ಟೌನ್. ಅದು ಬಿಟ್ಟು ನೀವು ಒಂದು ಪೋರ್ಷನ್ ಹೊಡಿತೀರಿ ಅಂತಂದ್ರೆ ಇದಕ್ಕೆ ನಮ್ಮ ವಿರೋಧ ಇದೆ. ಅದಕ್ಕೆ ನಾನು ಇದು ಈಗ ಸದ್ಯ ಅಲ್ಲಿ ಸ್ಥಳೀಯ ಅಧಿಕಾರಿಗಳ ಮಟ್ಟದಲ್ಲೇ ನಡೀತಾ ಇದೆ. ಇದು ಕಲಬುರಗಿ ಜಿಲ್ಲಾಧಿಕಾರಿಗಳು ಮತ್ತು ಕಲಬುರಗಿಯ ಜವಾಬ್ದಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಿಯಾಂಕಾ ಖರ್ಗೆ ಅವರು ಅವ್ರ ಮಧ್ಯೆ ಪ್ರವೇಶ ಮಾಡಿ ಇದ್ರ ಬಗ್ಗೆ MDR ಅಂದರೆ DPR ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಬಗ್ಗೆ ಚರ್ಚೆ ಮಾಡ್ಕೊಂಡು ತಿಳ್ಕೋಬೇಕು. ಆ ರೋಡ್ ವೈಡ್ನಿಂಗು ಎಷ್ಟು ಕಿಲೋಮೀಟ್ರ್ ಆಗ್ತದೆ, ಅಬೌಟ್ 1.5 ಕಿಲೋಮೀಟ್ರ್ ಅಂತೇಳಿ ನನಗೆ ತಿಳಿದು ಬಂದಿದೆ. ಈಗ
ಗುಲ್ಬರ್ಗ ಡಿಸ್ಟಿಕ್ದು ಅಧ್ಯಕ್ಷ ಇದ್ದೀನಿ. ಅಲ್ಲಿ ದೇವಿ ಮಂದಿರದ ಮೊದಲೇನು ಕಟ್ಟಡ ಇತ್ತು, ಅದು ಕೆಡವಿ ಮತ್ತೊಮ್ಮೆ ಅದಕ್ಕೆ ಪರ್ಮಿಷನ್ ತೊಗೊಂಡೇ ಮಾಡಿದ್ದು. ಅವಾಗ ಮುನ್ಸಿಪಾಲ್ಟಿದವರು ಎಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ. ಮತ್ತು ಅವೇನು ಮುಂದಿನ 8 ಅಂಗಡಿಗಳು ಅದಾವ, ಅದಕ್ಕೆ ನಮಗೆ ಅದರಲ್ಲಿಂದೇ ನಿರ್ವಹಣೆ ಮಾಡ್ತಿದ್ದೇವೆ ನಾವು ದೇವಿ ಮಂದಿರ. ಈಗ ಅದು ಕೋರ್ಟಿಗೆ ಹೋಗಿ ನಮಗೆ ಅದು ಕಟ್ಲಿಕ್ಕೆ ಆಗಂಗಿಲ್ಲ ಟ್ಯಾಕ್ಸ್ ಅಂತ ಹೇಳಿ ನಾವು ಕೋರ್ಟ್ಲಿಂದನೂ ಅದಕ್ಕೆ ಟ್ಯಾಕ್ಸ್ ಮಾಫ್ ಮಾಡ್ಕೊಂಡು ಬಂದಿದ್ದೀವಿ. ಅದನ್ನು ಅವ್ರಿಗೆ ಮುನ್ಸಿಪಾಲ್ಟಿ ಅವ್ರಿಗೆ ಗೊತ್ತಿದ್ದಿದ್ದೇ ಅದ. ಇಷ್ಟೆಲ್ಲ ಇದ್ದನ್ನು ನಮಗೇನಂತಾರೆ ಅವರು, ನಿಮ್ಮದು ಎನ್ಕ್ರೋಚ್ಮೆಂಟ್ ಮಾಡಿದ್ದೀರಿ ಅಂತ ಹೇಳ್ತಾರೆ, ಮತ್ತು ನಿಮ್ಮ ಹೆಸರಿಲಿಂದೇ ದೇವಿ ಮಂದಿರ ಇಲ್ಲ ಅಂತ ಹೇಳ್ತಾರೆ. ಈ ಟೈಪ್ಲಿ ಅವರು ಒಂದು ಭಯ ಮೂಡಿಸ್ತಾ ಇದ್ದಾರೆ ಅಂತ ಹೇಳಿ ನಾವು ತಮಗೆ ಹೇಳ್ತಾ ಇದ್ದೀವಿ. ಮತ್ತೊಂದು ಅಂತಂದ್ರೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತಂತಂದ್ರೆ ನಮಗೆ ಪರಿಹಾರ ಕೊಡಬೇಕು. ಪರಿಹಾರ ಕೊಟ್ಟಿಲ್ಲ ಅಂತಂದ್ರೆ ನಮ್ಮ ಈಗ ಅಂಗಡಿಗಳೆಲ್ಲ ಹೋದು ಅಂತಂತಂದ್ರೆ ಅಲ್ಲಿ ನಾವು ಗಂಟೆ ಬಾರಿಸ್ಲಿಕ್ಕೂ ನಾವು ಬ್ರಾಹ್ಮಣರಿಗೆ ಇದು ಮಾಡ್ಬೇಕು, ಪೂಜೆ ಮಾಡ್ಲಿಕ್ಕೂ ಹಣ ನಂಬಲ್ಲಿ ಇರೋಂಗಿಲ್ಲ. ಯಾಕಂತಂದ್ರೆ ಅದೇ ಅಂಗಡಿಗಳಿಂದ ಏನು ಬರ್ತಾವ ಆ ಅಮೌಂಟ್ಲಿಂದೇ ನಾವು ಎಲ್ಲ ನಿರ್ವಹಣೆ ಮಾಡ್ತಿದ್ದೇವೆ. ಈಗೆಲ್ಲ ಇದು ಎಲ್ಲ ಬಂದ್ ಆಗ್ತದೆ ಅಂತ ಹೇಳಿ ನಾವು ತಮಗೆ ಕೇಳ್ತಾ ಇದ್ದೀವಿ. ನಮಗೆ ಏನಾದ್ರೂ ಪರಿಹಾರ ಕೊಡ್ರಿ, ಆಮೇಲೆ ನೀವು ಹೊಡೀರಿ ಅಂತ ಹೇಳಿ ನಮ್ದು ಎಲ್ಲ ಇದು. ರಸ್ತೆಯಲ್ಲಿ ನಮ್ಮದು ಸುಮಾರು 70ರಿಂದ 80 ವರ್ಷಗಳಿಂದ ನಾನು ಅಲ್ಲಿ ವಾಸಿಸ್ತಾ ಇದ್ದೀವಿ. ಮತ್ತು ನಮ್ಮ ಜಾಗ ಎಷ್ಟಿದೆ ಅದನ್ನು ಸಂಪೂರ್ಣವಾಗಿ ನಾವು ಮುನ್ಸಿಪಾಲ್ಟಿಗೆ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಈಗಿನ ಚೀಫ್ ಆಫೀಸರ್ ಅವರು ನಮ್ಮ 40 ಅಡಿ ಟೋಟಲ್ ಇದು ರಸ್ತೆ ಇದೆ, ಆ ರಸ್ತೆ ನಮ್ಮದು, ಆ ರಸ್ತೆ ಒಳಗಡೆ ಬಂದಿರತಕ್ಕಂಥ ನಾವು ಕೆಡೀತೀವಿ ಅಂತ ಹೇಳ್ತಾರೆ. ಯಾವುದೇ ಮುಂಚಿತವಾಗಿ ನಮ್ಗೆ ನೋಟಿಸ್ ಕೊಡ್ತಾ ಇಲ್ಲ. ನಮ್ಮದು ಒತ್ತುವರಿ ಇದೆ ಅನ್ನೋದು ಒಂದು ಮುನ್ಸಿಪಾಲ್ಟಿದವ್ರು ನಮ್ಗೆ ಯಾವುದೇ ಮುಂಚಿತವಾಗಿ ಅವರು ಹೇಳ್ತಾ ಇಲ್ಲ. ಆದರೆ ಅವರು ಈ JCB ತಗೊಂಡು ಮನೆಗಳನ್ನು ಹೊಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮದು ಸಂಪೂರ್ಣವಾಗಿ ವಿರೋಧ ಇದೆ. ವಿರೋಧ ಅಂದರೆ ರಸ್ತೆ ಅಗಲೀಕರಣಕ್ಕೆ ನಮ್ಗೆ ವಿರೋಧ ಇಲ್ಲ, ಆದರೆ ನಮ್ಮ ಜಾಗ ಎಷ್ಟು ಹೋಗುತ್ತೆ ಅದರದ್ದು ಪರಿಹಾರ ನಮ್ಗೆ ಕೊಟ್ಟು ಹೊಡಿಲಿ ಅನ್ನೋದು ನಮ್ಗೆ ಅಷ್ಟೇ ಅನಿಸಿಕೆ ಇದೆ. ನಾವು ಅವರಿಗೆ ದಾನ ಭಿಕ್ಷೆ ಬೇಡ್ತಾ ಇಲ್ಲ. ನಮ್ಮ ಆಸ್ತಿ ಕಳ್ಕೊಂಡಿದ್ದಕ್ಕೆ ಅದಕ್ಕೆ ನಾವು ದುಡ್ಡು ಕೇಳ್ತಾ ಇದ್ದೀವಿ. ಬಹಳಷ್ಟು ಜನ ಈ ಮನೆಗಳನ್ನು ಕಳ್ಕೊತಾ ಇದ್ದಾರೆ, ಮತ್ತು ಈ ಅಂಗಡಿಗಳನ್ನು ಕಳ್ಕೊತಾ ಇದ್ದಾರೆ. ಸಣ್ಣ ಸಣ್ಣ ವ್ಯಾಪಾರಗಳು ಮಾಡಿ ಅವರು ಉಪಜೀವನ ನಡೆಸ್ತಾ ಇದ್ದಾರೆ, ಅದನ್ನು ಕಳ್ಕೊತಾ ಇದ್ದಾರೆ. ಮತ್ತು ಕೆಲವು ಜನ ಬಾಡಿಗೆ ಮೇಲೆ ಅವರು ಉಪಜೀವನ ನಡೀತಾ ಇದೆ. ಈ ರೀತಿ ಸುಮಾರು 500ಕ್ಕಿಂತ ಹೆಚ್ಚು ಜನ ಇದ್ದಾರೆ. ಅವರಿಗೆ 500ಕ್ಕಿಂತ ಜನ ಬೀದಿ ಪಾಲಾಗ್ತಾ ಇದ್ದಾರೆ. ಇಂಥ ಚಳಿಗಾಲದ ಒಳಗಡೆ ಇವರು ಎಲ್ಲಿ ಹೋಗ್ಬೇಕು? ಯಾವುದೇ ಅವರಿಗೆ ಜಾಗ ತೋರಿಸಲಾರ್ದೆ, ಅವ್ರಿಗೆ ವಾಸಿಸಲು ಜಾಗ ಕೊಡದೆ ಅವರು ಈ ರೀತಿ ಕ್ರಮ ಕೈಗೊಳ್ತಾ ಇದ್ದಾರೆ. ಇದು ಸಂಪೂರ್ಣವಾಗಿ ವಿರೋಧ ಮಾಡ್ತೀವಿ. ಮತ್ತೆ ನಮ್ಗೆ ಪರಿಹಾರ ಕೊಟ್ಟು ನಮ್ಮ ಜಾಗವನ್ನು ತಗೊಳ್ಳಿ, ಮತ್ತು ಇದಕ್ಕೆ ಅಲ್ಲಿ ಆಳಂದ ಒಳಗಡೆ ಯಾರೋ ನಮ್ಮ ಮಾತಿಗೆ ಕಿವಿ ಕೊಡ. ಈ ಸಂದರ್ಭದಲ್ಲಿ ಕಿಶನ್, ರಂಗದಾಳ ಚಕ್ರಪಾಣೆ, ಸುಕುಂದ ಸಾಳಿ, ಗುರ್ಲಿಂಗಪ್ಪ ವಾಗ್ದರ್ಗಿ, ರಾಜೇಂದ್ರ ಕಠಾರೆ ಸೇರಿದಂತೆ ಇತರರು ಇದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಕರಣಾ ದಿನಾಚರಣೆ ಆಚರಿಸಲಾಯಿತು. ವಿಶ್ವಕರ್ಮ ಸಮಾಜದ ಮಠಗಳ ಮಠಾಧೀಶರ ದಿವ್ಯ ಸಾನ್ನಿಧ್ಯದಲ್ಲಿ ಕಲಬುರಗಿ ನಗರದ SM ಪಂಡಿತ್ ರಂಗಮಂದಿರದಲ್ಲಿ ಏರ್ಪಡಿಸಲಾಗಿದ್ದ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಕರಣಾ ದಿನಾಚರಣೆಗೆ ವೇದಿಕೆ ಮೇಲಿರುವ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ವೇದಿಕೆ ಮೇಲಿರುವ ಗಣ್ಯರು ಅಮರಶಿಲ್ಪಿ ಜಕಣಾಚಾರಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ಓಂ ಶ್ರೀ ವಿಶ್ವಕರ್ಮ ಭಗವಾನ್ ಕೇ ಜೈ, ಶ್ರೀ ಜಕಣಾಚಾರ್ಯ ಮಹಾರಾಜ ಕೇ ಜೈ. ಗಣ್ಯರಿಗೆ ಸನ್ಮಾನಿಸಲಾಯಿತು. ನಂತರ ವಿಶ್ವಕರ್ಮ ಸಮಾಜದ ಮಠಾಧೀಶರು ಮಾತನಾಡಿದರು. ವಿಶ್ವಕರ್ಮ ಸಮಾಜದ ಬಂಧುಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇವತ್ತಿನ ದಿವಸ ಅಮರಶಿಲ್ಪಿ ಜಕಣಾಚಾರ್ಯ ಅವರ ಸಂಸ್ಮರಣಾ ದಿನಾಚರಣೆಯನ್ನು ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಯಾಕೆ ಈ ಜಕಣಾಚಾರ್ಯರ ಕಾರ್ಯಕ್ರಮ ನಾವು ಮಾಡಬೇಕು, ಇದರ ಹಿನ್ನೆಲೆ ಏನು, ಮಾಡಿದ್ರೆ ಏನಾಗ್ತದ, ಸಮಾಜಕ್ಕೆ ಉಪಯೋಗ ಏನು ಅಂತ ಕೇಳಿದ್ದೆ. ಆದರೆ ಒಂದು ಕಡೆ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಬಹಳ ಅದ್ಭುತವಾಗಿರತಕ್ಕಂಥ ಮಾತನ್ನು ಹೇಳ್ತಾನೆ. ಪರಿತ್ರಾಣಾಯ ಸಾಧೂನ ವಿನಾಶಾಯ ಜಗತ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಎಂಬುದಾಗಿ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತನ್ನು ಹೇಳ್ತಾನೆ. ಏನಿದ್ರ ಅರ್ಥ, ಯಾವಾಗ ಧರ್ಮದಲ್ಲಿ ಅಧರ್ಮ ಎಂಬತಕ್ಕಂಥದ್ದು ತಾಂಡವ ಆಡ್ತದೆ, ಯಾವಾಗ ಸಮಾಜದಲ್ಲಿ ನುಸುಳುಕೋರರಿಂದ ದೌರ್ಜನ್ಯಗಳು ಉಂಟಾಗ್ತವೆ, ನಿಮ್ಮಲ್ಲಿ ಒಡಕುಗಳು ಉಂಟಾಗ್ತವೆ, ಜ್ಞಾನಿಗಳ ಬಳಿ ಅಜ್ಞಾನ ತಾಂಡವ ಆಡುತ್ತದೆ,
ಅವಾಗ ನಾನು ಪುನಃ ಸಂಭವಾಮಿ ಯುಗೆ ಯುಗೆ ಎಂಬುದಾಗಿ ಪುನಃ ಜನ್ಮಿಸಿ ಬರ್ತೀನಿ ಎನ್ನುವಂಥ ಮಾತನ್ನ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ. ಅದೇ ತರನಾಗಿಯೇ ಕೃಷ್ಣ ಪರಮಾತ್ಮನ ಮಾತಿನಂತೆಯೇ ಇಡೀ ಭುವನ ಬ್ರಹ್ಮಾಂಡವನ್ನ ಶಿಲ್ಪಕಲೆಯ ಮೂಲಕವಾಗಿ ಶ್ರೀಮಂತಗೊಳಿಸಬೇಕು. ಇಡೀ ನಮ್ಮ ನಾಡನ್ನ, ದೇಶವನ್ನ, ಇಡೀ ಭೂಮಂಡಲವನ್ನ ಸಂಸ್ಕೃತಿ, ಆಚಾರ, ವಿಚಾರ, ಒಂದು ಶಿಲ್ಪಕಲೆಯ ಮೂಲಕವಾಗಿ ನನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಅಮರಶಿಲ್ಪಿ ಜಕಣಾಚಾರ್ಯರು ಜನ್ಮವನ್ನು ತಾಳಿದ್ರು. ಎಲ್ರಿ ಈಗಿನ ತುಮಕೂರು ಜಿಲ್ಲೆಯ ಕೈದಾಳ ಎಂಬತಕ್ಕಂಥ ಗ್ರಾಮದೊಳಗ ಅಮರಶಿಲ್ಪಿ ಜಕಣಾಚಾರ್ಯರು ಜನ್ಮವನ್ನು ವ್ಯಕ್ತಾರ. ಅಂದಿನ ಕಾಲದಲ್ಲಿ ಆ ಊರಿನ ಹೆಸರು ಕ್ರೀಡಾಪುರ ಎಂಬುದಾಗಿ ಪ್ರಸಿದ್ಧವಾಗಿತ್ತು. ಅಲ್ಲಿಯೂ ಕೂಡ ಹ್ಯಾಂಗ ಈ ಬೇಲೂರಿನೊಳಗೆ ಚೆನ್ನಕೇಶವ ದೇವಾಲಯ ಇದೆ, ಅದೇ ತರನಾಗಿ ಕೈದಾಳದಲ್ಲಿಯೂ ಕೂಡ ಚೆನ್ನಕೇಶವ ದೇವಾಲಯ, ಅದೇ ತರನಾಗಿ ಚೆನ್ನಕೇಶವ ಮೂರ್ತಿಯು ಕೂಡ ಕೈದಾಳ ಗ್ರಾಮದೊಳಗದ. ನಾವೆಲ್ಲ ಹೋಗಿ ದರ್ಶನವನ್ನು ಮಾಡಿ ಬಂದಿದ್ದೀವಿ. ಆ ಒಂದು ಕೈದಾಳದಲ್ಲಿ ವಿಶ್ವಕರ್ಮ ಕುಲಸಂಜಾತರಾಗಿರ್ತಕ್ಕಂಥ ಸಿದ್ಧಲಿಂಗ ಸ್ಥಪತಿಗಳ ಪುಣ್ಯ ಗರ್ಭದಲ್ಲಿ ಈ ದಕ್ಷಿಣಾಚಾರ್ಯ ಎಂಬುದಾಗಿ ಈ ಜಕಣಾಚಾರ್ಯರು ಜನ್ಮವನ್ನು ವ್ಯಕ್ತಾರ. ಮೂಲ ಹೆಸರು ದಕ್ಷಿಣಾಚಾರ್ಯ. ಯಾಕೆ ಜಕಣಾಚಾರ್ಯ ಆಯ್ತ್ರಿ ಅಂತ ಕೇಳಿದಾಗ ಅವರು ದಕ್ಷಿಣ ಕರ್ನಾಟಕದವರು ಆಗಿರಬಹುದು, ಕರ್ನಾಟಕದ ದಕ್ಷಿಣ ಭಾಗಕ್ಕೆ ಸೇರಿದವರು ಆಗಿರಬಹುದು. ಇದಕ್ಕಾಗಿ ದಕ್ಷಿಣಾಚಾರ್ಯ ಅಂತ ಕರೀತಿದ್ದಾರೋ. ಮುಂದೆ ಅನ್ವರ್ತಕವಾಗಿ ಜಕಣಾಚಾರ್ಯ ಆಯ್ತೇನೋ ಎನ್ನುವಂಥದ್ದನ್ನು ಪುಸ್ತಕದಲ್ಲಿ ಗ್ರಂಥಗಳನ್ನು ಅವರು ಕೂಡ ನೋಡ್ತಾ ಇದ್ದೀವಿ. ಅವರು ಆಗ್ಲೇ ನಮ್ಮ ಉಪನ್ಯಾಸಕರು ಬಹಳ ಚಂದ ಹೇಳ್ತಾ ಇದ್ರು. ಈಗಿನ ಬೇಲೂರು ಗ್ರಾಮದಲ್ಲಿ ಅವತ್ತಿನ ದಿವಸ ಹೊಯ್ಸಳರ ಸಾಮ್ರಾಟನಾಗಿರ್ತಕ್ಕಂತಹ ವಿಷ್ಣುವರ್ಧನ ಒಂದು ಸಂಕಲ್ಪವನ್ನು ಮಾಡ್ತಾನೆ. ಏನು ಅಂತ ಕೇಳಿದೆ ಆದರೆ, ನಾನು ಈ ಒಂದು ನನ್ನ ಪ್ರಾಂತ್ಯದಲ್ಲಿ, ನನ್ನ ಪ್ರದೇಶದಲ್ಲಿ ನನಗೆ ಮೀಸಲಾಗಿರ್ತಕ್ಕಂತಹ ಒಂದು ಜಾಗದಲ್ಲಿ ಒಂದು ಚೆನ್ನಕೇಶವ, ನನ್ನ ಕುಲದೇವರಾಗಿರ್ತಕ್ಕಂಥ ಚೆನ್ನಕೇಶವನ ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಎನ್ನುವಂಥ ಸಂಕಲ್ಪವನ್ನ ವಿಷ್ಣುವರ್ಧನ ಸಂಕಲ್ಪವನ್ನು ಮಾಡ್ತಾನೆ. ಸಂಕಲ್ಪ ಮಾಡಿ ಬಿಟ್ಕೊಡ್ಲೆ ಆ ಕೆಲಸ ಚಾಲ್ತಿ ಆಗ್ಬೇಕಲ್ರಿ. ಅದನ್ನು ಯಾರ ಕೈಲಿಂದ ಈ ಕೆಲಸವನ್ನು ಮಾಡಿಸಬೇಕು ಅಂತ ಚಿಂತಾಕ್ರಾಂತನಾಗಿ ಕೇಳಿಕೊಂಡಾಗ ಅಲ್ಲಿ ಯಾರೋ ಒಬ್ಬರ ವಿದ್ವಾಂಸರನ್ನ, ಹಿರಿಯರನ್ನ, ಬುದ್ಧಿಜೀವಿಗಳನ್ನ ಕೇಳ್ಕೊಂಡಾಗ ಒಬ್ಬ ಜಕಣಾಚಾರ್ಯ ಎನ್ನುವಂತಹ ಒಬ್ಬ ಶಿಲ್ಪಿಗಳು ಬಹಳ ಅದ್ಭುತವಾಗಿರ್ತಕ್ಕಂಥ ಶಿಲ್ಪ ಕಲಾಕೃತಿಗಳನ್ನು ಮಾಡ್ತಾರೆ. ಅವರಿಗೆ ಸಂಪರ್ಕವನ್ನು ಮಾಡಿದಾಗ ನಿನ್ನ ಕೆಲಸ ಸಂಪೂರ್ಣ ಆಗ್ತದೆ ಎನ್ನುವಂಥ ಮಾತನ್ನು ಹೇಳಿದಾಗ ಅದೇ ತರನಾಗಿ ಕಾಯಿ, ಹಣ್ಣು, ಹೂಗಳಿಂದ ಆತನಿಗೆ ಭೇಟಿಯನ್ನು ಕೊಟ್ಟು ನನ್ನ ಒಂದು ಕೆಲಸದ ಮಾಡಿಕೊಡ್ಬೇಕಂತ ಕೇಳ್ಕೊಂಡಾಗ ಒಂದು ಶುಭ ಮುಹೂರ್ತದಲ್ಲಿ ಆ ಒಂದು ದೇವಸ್ಥಾನದ ಕಾಮಗಾರಿಯನ್ನು ನಿರ್ಮಾಣ ಪ್ರಾರಂಭ ಮಾಡ್ತಾರೆ. ಇನ್ನೇನು ಆ ಜಕಣಾಚಾರ್ಯ ಒಬ್ಬನೇ ಮಗ, ಅವನಿಗೆ ಮದುವೆಯನ್ನು ಮಾಡಿರ್ತಾರ. ಮದುವೆ ಆದ ಹೊಸದರಲ್ಲಿಗೆ ಮಗುನೂ ಆಗಿರ್ತದ. ಮಗು ಚಿಕ್ಕವನಾಗಿರ್ಲಿಕ್ಕಾಗಿ ಜಕಣಾಚಾರ್ಯ ಮನೆಯನ್ನ ಬಿಟ್ಟು ಸಂಚಾರ ಮಾಡ್ಕೊತ ಹೋಗಿರ್ತಾನೆ. ಇಂತಹ ಸಂದರ್ಭದಲ್ಲಿ ಬರಬರ್ತಾ ಬೇಲೂರು ಚೆನ್ನಕೇಶವ ದೇವಾಲಯವನ್ನು ನಿರ್ಮಾಣ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇನ್ನೇನು ದೇವಸ್ಥಾನದ ಕಾಮಗಾರಿ ಮುಗಿದಿರಬೇಕು. ಸ್ವಲ್ಪ ದಿನಗಳಲ್ಲಿ ಚೆನ್ನಕೇಶವನ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ಎನ್ನುವಂತಹ ಒಂದು ಎಲ್ಲರೂ ಕೂಡ ಆ ಒಂದು ತಯಾರಿಯಲ್ಲಿ ಇರ್ತಾರೆ. ಒಂದು ದಿವಸ ಜಕಣಾಚಾರ್ಯರು ಚೆನ್ನಕೇಶವನ ಪ್ರತಿಮೆಯನ್ನು ನಿರ್ಮಾಣವನ್ನ ಮಾಡಿ ಆ ಒಂದು ಆವರಣದಲ್ಲಿ, ದೇವಸ್ಥಾನ ಆವರಣ ನಿಲ್ಲಿಸಿರ್ತಾರೆ. ಅದನ್ನ ನಮ್ಮ ತಂದೆ ಇಲ್ಲಿ ಶಿಲ್ಪ ಕಲಾಕೃತಿಗಳನ್ನು ಮಾಡ್ತಾ ಇದ್ದಾನೆ ಎನ್ನುವಂಥದ್ದನ್ನ ಜಕಣಾಚಾರ್ಯ ಮಗನಾಗಿರ್ತಕ್ಕಂಥ ಡಂಕಣಾಚಾರ್ಯನಿಗೆ ಅದು ಸುದ್ದಿ ಗೊತ್ತಾಗಿರ್ತದೆ. ಹೆಂಗರ್ ಮಾಡಿ ನಮ್ಮ ಅಪ್ಪ ನನ್ನ ಕೋನ್ ಹಿಡಿತಾನೋ ಇಲ್ಲೋ, ಹೆಂಗರ್ ಮಾಡಿ ನಮ್ಮ ಅಪ್ಪನ ಭೇಟಿ ಆಗಬೇಕು ಎನ್ನುವಂತಹ ಒಂದು ಉದ್ದೇಶ ತವಕದಿಂದ ಆ ಬೇಲೂರು ಗ್ರಾಮಕ್ಕೆ ಈ ಹುಡುಗ ಡಂಕಣಾಚಾರ್ಯ ಬರ್ತಾನೆ. ಬಂದಿರತಕ್ಕಂಥ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಆ ಮೂರ್ತಿ ಆ ಹುಡುಗನಿಗೆ ಕಾಣುತ್ತದೆ, ಚೆನ್ನಕೇಶವನ ಮೂರ್ತಿ. ಅದನ್ನು ನೋಡಿರ್ತಕ್ಕಂಥ ಎಲ್ಲ ಮುಟ್ಟಿ ಸ್ಪರ್ಶ ಮಾಡಿ ಆ ಮೂರ್ತಿಯನ್ನ ದರ್ಶನವನ್ನು ಮಾಡಿ ಆ ಹುಡುಗ ಒಂದು ಮಾತನ್ನು ಹೇಳ್ತಾನ, ಇದು ಯಾರ ಮೂರ್ತಿ ಕೆತ್ತಾರ, ಇದ್ರೊಳಗೆ ಲೋಪದೋಷ ಅದ ಅಂತ ಹೇಳ್ತಾನೆ. ಅಮರಶಿಲ್ಪಿ ಜಕಣಾಚಾರ್ಯ ಅಂತಂದ್ರೆ 12ನೇ ಶತಮಾನದಾಗ ಅವರು ಹುಟ್ಟಿದ್ದು ಕೈದಾಳ ನಾಡು. ಅವರು ಒಳ್ಳೆಯ ಕಲಾವಿದರು. ಅವರು ಸಂಸ್ಮರಣ ದಿನಾಚರಣೆ ಆಚರಣೆ ಅಂತಂದ್ರೆ ಭಾಳ ಹೆಮ್ಮೆ. ಎಲ್ಲ ಗೌರ್ಮೆಂಟ್ ಇದ್ರಾಗ ಮಾಡ್ತದಂತಂದ್ರೆ ನಮಗೆ ಭಾಳ ಹೆಮ್ಮೆ. ಆದರೂ ಕೂಡ ಇನ್ನೂ ಹೆಚ್ಚಿನ ಇದರೊಳಗೆ ಬರಬೇಕು, ಜನ ಬರಬೇಕು. ಎಲ್ಲ ಮಿನಿಸ್ಟ್ರು ಕೂಡ ಇದಕ್ಕೆ ಬಂದು ಒಂದು ಸ್ವಲ್ಪ ಪ್ರೋತ್ಸಾಹ ಕೊಡಬೇಕು. ಬರೀ ನಾವೇ ಅಂತಂದ್ರಲ್ಲ, ಮಿನಿಸ್ಟ್ರುಗಳನ್ನು ಬರಬೇಕು ಇಂಥ ನಮಗೆ ಒಂದು ಇದಕ್ಕೆ ಸರ್ಕಾರದ ಕೊಡುಗೆ ಕೊಡಬೇಕು. ಯಾಕಂದ್ರೆ ಎಷ್ಟೋ ಕಲಾವಿದರು ಅದಾರ ಇದ್ರಾಗ, ಕಲಾವಿದರು ಈಗೂ ಕೂಡ ಅದಾರ. ಆದರೆ ಅವರಿಗೆ ಒಂದು ಸ್ವಲ್ಪ ಪ್ರೋತ್ಸಾಹ ಕೊಡಬೇಕು.
ಈ ದಿನಾಚರಣೆಯಿಂದ ಬರೀ ಇಲ್ಲ ಯುವ ಪೀಳಿಗೆಗಳು ಎಷ್ಟೋ ಮಂದಿ ಕಲಾವಿದರು ಈಗ ಉತ್ಪತ್ತಿ ಆಗ್ಯಾರ, ಒಳ್ಳೊಳ್ಳೆ ಕಲಾವಿದರು ಅದರ, ಅವ್ರಿಗೆ ಕೂಡ ಒಂದು ಇದು ಕೊಡಬೇಕಂತ ನನ್ನ ಅನಿಸಿಕೆ. ಸರ್ಕಾರ ಪ್ರೋತ್ಸಾಹ ನಶಿಸಿ ಹೋಗ್ಲಿಕ್ಕೈತವ. ಈಗ ಬಡಗಿತನ ಮಾಡ್ತೀವಿ, ಗಡಿಗೆ, ಬೋದು, ಕಂಬ ಇಂಥವೆಲ್ಲ ಎಷ್ಟೋ ಕೆಲಸಗಳು ಮಾಡ್ತಿದ್ವಿ. ಆದರೆ ಈಗ ಅವು ಇಲ್ಲ. ಯಾಕಂದ್ರೆ ಈಗಿನ ಪೀಳಿಗೆಗಳು ಬರೀ RSS ನಡೆದವ. ಈಗ ಕಂಬ, ಗಡಿಗೆ, ಬೋದು ಇವೆಲ್ಲ ನಾವು ಮಾಡೀವಿ. ಈಗ ಮುಂದಿನ ಪೀಳಿಗೆ ಗೊತ್ತೇ ಇಲ್ಲ ಅದು. ಕಂಬ ಅಂದರೆ ಏನು, ಗಡಿಗೆ ಅಂದರೆ ಏನು, ಬೋದು ಅಂದರೆ ಏನು, ಇಂಥವೆಲ್ಲ ಯಾವ ಮಾಹಿತಿ ಇಲ್ಲ. ಅದಕ್ಕೆ ಗೌರ್ಮೆಂಟ್ ಏನದ ಇದಕ್ಕೆ ಭಾಳ ಪ್ರೋತ್ಸಾಹ ಕೊಡಬೇಕು. ಎಷ್ಟೋ ಮಂದಿ ಕಲಾವಿದರು ಹಿಂಗೆ ಹಳ್ಳಿಗಳ ಕುಂತಕೇಸಿ ಭಾಳ ಇದು ಆಗ್ಲಕತ್ತಾರ. ಅದಕ್ಕೆ ಗೌರ್ಮೆಂಟ್ ಇದಕ್ಕೆ ಮಾರ್ಕೆಟಿಂಗ್ ಆಗಬೇಕು. ಇನ್ನೊಂದು ಒಳ್ಳೊಳ್ಳೆ ಸಣ್ಣ ಪೀಳಿಗೆ ಕಲಾವಿದರೇನು ಅದಲ್ಲ, ಅವ್ರಿಗೆ ಪ್ರೋತ್ಸಾಹ ಕೊಡಬೇಕಂತ ನನ್ನ ಅನಿಸಿಕೆ. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.